निडगुंदी तांडा में भोग भंडार और जन जागृति कार्यक्रम। अखिल भारत बंजारा समाज की ओर से समाज के धर्म गुरुओं के नेतृत्व में संतर नडे तांडा कड़े कार्यक्रम के जरिए सभी तांडा में पहुंचकर लोगों में मौजूद बुरी आदतों को ख़त्म करने के लिए जन जागृति कार्यक्रम का आयोजन किया गया। इस दौरान बात करते हुए आयोजकों ने विस्तृत जानकारी दी। ಈ ಅಖಿಲ ಕರ್ನಾಟಕ ಬಂಜಾರ ಧರ್ಮಗಳ ಮಹಾಸಭಾ ವತಿಯಿಂದ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ತಾಂಡಗಳಿಗೆ ಭೋಗ ಭಂಡಾರ ಮತ್ತು ಜನಜಾಗೃತಿ ಯಾತ್ರೆ ಇಡೀ 50 ಜನ ಸಂತರು ಏನದಾರಲ್ಲ ಈ ಸಂತರು ಎಲ್ಲ ತಾಂಡಗಳಲ್ಲಿ ಹೋಗಿ ಆ ತಾಂಡದಲ್ಲಿ ಪಾದಯಾತ್ರೆ ಮಾಡಿ ಭೋಗ ಭಂಡಾರ ಮಾಡಿ ಆ ತಾಂಡಗಳಲ್ಲಿ ಇರ್ತಕ್ಕಂಥ ದುಶ್ಚಟ ದುರ್ಗುಣ ಅವರಲ್ಲಿರ್ತಕ್ಕಂಥ ಚಟಗಳನ್ನು ಬಿಡಿಸುವಂಥ ವ್ಯವಸ್ಥೆ, ಅವ್ರ ಶಿಕ್ಷಣಕ್ಕೆ ಮಹತ್ವ ಕೊಡುವಂಥ ವ್ಯವಸ್ಥೆ, ಸಂಘಟನೆಗೆ ಮಹತ್ವ ಕೊಡುವಂಥ ವ್ಯವಸ್ಥೆ ಎಲ್ಲ ಸಂತರು ಎಲ್ಲ ಪೂಜ್ಯರು ಎಲ್ಲ ಹಿರಿಯರು ಕೂಡ್ಕೊಂಡು ಇವತ್ತೇನು ಈ ಕಾರ್ಯಕ್ರಮದ ಸಂಘಟನೆ ಮಾಡಿಕೊಟ್ಟಾರಲ್ಲ ಈ ಕಾರ್ಯಕ್ರಮ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ಹಿರಿಯರು ಎಲ್ಲ ಪಕ್ಷಾತೀತೇನು ನಮ್ಮ ರಾಜಕೀಯ ಮುಖಂಡರದಾರಲ್ಲ ಅವರೆಲ್ಲರೂ ಸೇರಿ ಇದನ್ನು ಸಂಘಟನೆ ಮಾಡಿ ನಮಗೆಲ್ಲ ಪೂಜ್ಯರಿಗೆ ಕೂಡಿಸಿ ನೀವೆಲ್ಲ ಹಿರಿಯರು ಪೂಜ್ಯರು ಕೂಡಿ ನೀವೆಲ್ಲ ತಾಂಡಗಳಿಗೆ ಹೋಗಿ ನೀವು ಸಂದೇಶ ಕೊಟ್ಟು ಎಲ್ಲ ತಾಂಡಗಳಿಗೆ ಭೇಟಿ ಕೊಟ್ಟು ಬರ್ರಿ ಅಂತೇಳಿ ಅವ್ರೇನು ಸಂಘಟನೆ ಮಾಡಿಕೊಟ್ಟಲ್ಲ ಇಡೀ ನಾವು ಈ ಮಾಧ್ಯಮದ ಮುಖಾಂತರ ನಾವು ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ಮಹಾವತಿಯಿಂದ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಹಿರಿಯರಿಗೆ ನಾವು ಅಭಿನಂದಿಸೋದು ಏನಂದ್ರೆ ಅವ್ರು ಸಂಘಟನೆ ಮಾಡಿಕೊಟ್ಟದಕ್ಕೆ ಇಡೀ ನಮ್ಮ ಎಲ್ಲ ಪೂಜ್ಯರು ಮತ್ತು ಶ್ರಾವಣದಾಗ ಇಷ್ಟು ಮಂದಿ ಪೂಜ್ಯರು ಬರೋದು ಭಾಳ ಕಷ್ಟ, ಎಲ್ಲ ಪೂಜಾ ಪಾಠ ಬಿಟ್ಟು ಅವರು ಬಂದು ಇಡೀ ಬಿಜಾಪುರ ಜಿಲ್ಲೆ ಏನು ಪಾದಯಾತ್ರೆ ಹೊಂಟಲ್ಲ ಅವರಿಗೆ ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರು ಮಹಾವತಿಯಿಂದ ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ಅವ್ರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇಡೀ ತಾಂಡಾಗಳ ಜನ ಏನು ಆತುರದ ಕಾಯಕತ್ತಾರ ಭಾಳ ಅದ್ದೂರಿಯಾಗಿ ನೋಡಿದ್ರೆ ನೀವು ನಡುಮುಂದಿ ಒಳಗೆ ಎಷ್ಟು ಚಂದ ಎಷ್ಟು ವ್ಯವಸ್ಥಿತವಾಗಿ ಸ್ವಾಗತ ಮಾಡಿ ಅಂದ್ರೆ ಅವ್ರ ಮದುವೆ ಇದ್ದಾಗ ಎಷ್ಟು ಖುಷಿ ಪಟ್ಟು ಮದುವೆ ಮಾಡ್ತಾರ ಹಂಗೆ ಈ ಇಡೀ ಎಲ್ಲ ತಾಂಡಗಳ ಒಳಗೆ ಅಷ್ಟು ಆತುರದಿಂದ ಈ ಕಾರ್ಯಕ್ರಮ ಸಂಯೋಜನೆ ಮಾಡ್ಯಾರ. ಆ ಎಲ್ಲ ತಾಂಡದವರಿಗೂ ನಡುಮುಂದಿ ತಾಂಡದವರು ಬಹಳ ಅಚ್ಚುಕಟ್ಟಾಗಿ ಮಾಡ್ಯಾರ ಅನ್ನುವಂಥ ಮಾತನ್ನ ಹೇಳಿ ಇಲ್ಲಿ ಸಂಘಟನೆ ಮಾಡಿದ ಎಲ್ಲ ಹಿರಿಯರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಮತ್ತೆ ಮುಂದೆ ಇಡೀ ಈಗ ಈ ಸಂಘಟನೆ ಮಾಡ್ತಾ ಇದ್ರಲ್ಲ ಅದರ ಉದ್ದೇಶ ತಾಂಡಾದಲ್ಲಿ ಜಾಗೃತ ಮಾಡುವಂಥ ಸಂಸ್ಕೃತಿ ಮೂಡಿಸುವಂಥ ವ್ಯವಸ್ಥೆ. ಶರೆ ಕುಡಿಯೋದು ಬಿಡ್ರಿಪ್ಪ, ಬೀಡಿ ಸಿಗರೇಟ್ ತಿನ್ನೋದು ಸೇದೋದು ಬಿಡ್ರಿ, ಗುಟ್ಕಾ ತಿನ್ನೋದು ಬಿಡ್ರಿ, ತಂಬಾಕು ತಿನ್ನೋದು ಬಿಡ್ರಿ. ಅದನ್ನು ತಿನ್ನೋದ್ರಿಂದ ಗುಟ್ಕಾ ತಿನ್ನೋದ್ರಿಂದ ಕ್ಯಾನ್ಸರ್ ಬರ್ತೈತಿ, ಶರೆ ಕುಡಿಯೋದ್ರಿಂದ ನಿಮ್ದು ಕ್ಯಾನ್ಸರ್ ಬರ್ತೈತಿ, ಇದರಿಂದ ದೂರ ಅನ್ನೋದು ಈ ಮಹಾತ್ಮರದು ಎಲ್ಲ ಪೂಜ್ಯರ ಉದ್ದೇಶ ಇಷ್ಟೇ. ಕಾರ್ಯಕ್ರಮ ಇದು ನಾವು ಇವತ್ತು 6 ದಿವಸ ಭಾಗ್ಯವಾಡಿ ತಾಲೂಕು ಐತಿ, ಆ ತಾಲೂಕದವ್ರು ಸಂಘಟನೆ ಮಾಡ್ಯಾರ. ಈ ಭಾಗ್ಯವಾಡಿ ತಾಲೂಕು ಮುಗಿದ ತಕ್ಷಣ ಹಿಪ್ಪರಿಗೆ ಅವರು ಮುಗಿದ ತಕ್ಷಣ ಸಿಂದಗಿ ಅವರು ಮುಗಿದ ತಕ್ಷಣ ಹಿಂದಿಯವರು ಮುಗಿದ ತಕ್ಷಣ ಬಿಜಾಪುರ ಸಿಟಿ ಮುಗಿದ ತಕ್ಷಣ ಮತ್ತ ಮುದ್ದೇಬಿಹಾಳ ಮುಗಿದ ತಕ್ಷಣ ಮತ್ತೆ ನಮ್ದು ತಿಕೋಟ. ಹಿಂಗ ಆ ಸಂಘಟನೆ ಅವ್ರು ಯಾವ ರೀತಿ ಹಾಕೊಂಡಾರ ನಾವು ಆ ರೂಟ್ ಪ್ರಕಾರ ಹೊಂಟೇವ್ ನೋಡ್ರಿ. ಇದು ಬಿಜಾಪುರ ಜಿಲ್ಲೆ ಮಾತ್ರ ಈಗ ಸದ್ಯ ಬಿಜಾಪುರ ಜಿಲ್ಲೆ ಮಾಡಾಕತ್ತೇವಿ, ಹಿಂದೆ ನಾವು ಯಾದಗಿರಿ ಜಿಲ್ಲೆ ಮಾಡಿದ್ದೇವಿ, ಮತ್ ನಾವು ಏನು ಬಾಗಲಕೋಟೆ ಮಾಡೇವಿ, ಹಿಂದೆ ನಾವು ಕೊಪ್ಪಳ ಮಾಡೇವಿ. ಹೀಗೆ ಒಂದೊಂದು ಜಿಲ್ಲಾ ಆಯ್ಕೆ ಮಾಡಿಕೊಂಡು ಅನುಕೂಲ ಎಲ್ಲಾ ಮಹಾತ್ಮರ ಅನುಕೂಲ ನೋಡ್ಕೊಂಡು ಹೊರಟಾರ. ಮತ್ತೆ ಹಿರಿಯರು ಸಂಘಟನೆ ಮಾಡಿಕೊಡೋರು ಬೇಕಲ್ಲ ಅವರೆಲ್ಲ ಸಂಘಟನೆ ಮಾಡಿಕೊಟ್ಟಾರಂತ ಈ ಕಾರ್ಯಕ್ರಮ ಯಶಸ್ವಿಯಾಗಿ. ಅಖಿಲ ಕರ್ನಾಟಕ ಬಂಜಾರ ಧರ್ಮಗುರುಗಳ ತಾಂಡಗಳಿಗೆ ಜನಜಾಗೃತಿ ಯಾತ್ರೆಯನ್ನು ಇವತ್ತು ನಿಡಗುಂದಿ ತಾಂಡದಲ್ಲಿ ಉದ್ಘಾಟನೆಯನ್ನು ಮಾಡಿ ಇವತ್ತು ನಮ್ಮ ಧರ್ಮದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಗುರುಗಳು ಮತ್ತು ಅವರ ಜೊತೆ ಸುಮಾರು ಇವತ್ತು 50 ಜನ ಬಂದಿದ್ದಾರೆ. ಇನ್ನು ಮುಂದೆ ಇನ್ನೂ 100ಕ್ಕೂ ಹೆಚ್ಚು ಧರ್ಮಗುರುಗಳು ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತಾಂಡಗಳಿಗೆ ಇವತ್ತು ತಾಲೂಕಾ ವೈಸ್ ಆಗಿರ್ಬೋದು ಅಥವಾ ಹುಬ್ಳಿ ವೈಸ್ ಆಗಿರ್ಬೋದು ಇವತ್ತು ಬಂಜಾರ ಸಮಾಜದ ನಾಯಕ್ ಡಾವ್ ಕಾರ್ಬಾರಿ ಮತ್ತು ಪ್ರಮುಖರಿಗೆ ಇಷ್ಟೇ ವಿನಂತಿ ಮಾಡ್ಕೊಳ್ತೇನೆ. ಇವತ್ತು ಗುರುಗಳು ಹಮ್ಮಿಕೊಂಡಿರ್ತಕ್ಕಂಥ ಈ ಯಾತ್ರೆಯನ್ನು ಪ್ರತಿ ತಾಂಡಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ಅದ್ಧೂರಿಯಾಗಿ ಇವತ್ತು ಭಜನಾ ವಾದ್ಯ ಮೇಳದೊಂದಿಗೆ ಅವರನ್ನು ಬರಮಾಡಿಕೊಂಡು ಅವರು ನೀಡ್ತಕ್ಕಂಥ ಉಪದೇಶವನ್ನು ತಪ್ಪದೆ
ನಾವೆಲ್ಲರೂ ಎಲ್ಲ ತಾಂಡದ ಪ್ರಮುಖರು ನಾಯಕರಾವ್ ಕಾರ್ಬಾರಿಗಳು ಪಾಲಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಂಡು, ಇದರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಸಿದ್ಧಲಿಂಗ ಶ್ರೀಗಳು ಹೇಳಿದರು, ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಂಡಗಳಿಂದ ಜನರನ್ನು ಕರೆಸಿ ಇವತ್ತು ಸಮಾರೋಪ ಸಮಾರಂಭ ಮಾಡಬೇಕಂತೇನು ವಿಚಾರ ಇದೆ. ಆ ವಿಚಾರವಾಗಿ ಇನ್ನೂ ಸಮಯ ನಿಗದಿಯಾಗಿಲ್ಲ. ಆ ಸಮಯವನ್ನು ನಿಗದಿ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ 1,00,000ಕ್ಕೂ ಹೆಚ್ಚು ಜನ ಇವತ್ತು ಜಿಲ್ಲೆಯ ಬಂಜಾರ ಸಮಾಜವನ್ನು ಸೇರಿಸಿ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಮಾರೋಪ ಸಮಾರಂಭವನ್ನು ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವತ್ತು ಬಾಗೇವಾಡಿ ತಾಲೂಕಾ, ನಿಡಗುಂದಿ ತಾಲೂಕಾ, ಮುದ್ದೇಬೇಳ, ಕೋಲಾರ ಮತ್ತು ಇವೆಲ್ಲ ಮುಗಿಸ್ಕೊಂಡು ದೇವರಿಪ್ಪರ್ಗಿ ಜೊತೆಗೆ ಮುದ್ದೇಬೇಳ, ನಂತರ ಸಿಂದಗಿ, ಬಿಜಾಪುರ, ಇಂಡಿ ಇವು ಎಲ್ಲ ಭಾಗಗಳಲ್ಲಿ ಸಂಚರಿಸ್ತಕ್ಕಂಥ ಶ್ರೀಗಳಿಗೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿ ಅವರಿಗೆ ಬಂದೋಬಸ್ತಿಯನ್ನು ಸಹ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ವಿಶೇಷವಾಗಿ ಎಲ್ಲ DSPಗಳಿಗೆ, CPIಗಳಿಗೆ ಪತ್ರವನ್ನು ಬರೆದು ಈ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಅವರಿಗೆ ಬಂದೋಬಸ್ತಿಯನ್ನು ಸಹ ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಮ್ಮ ಸಮಾಜದ ಪರವಾಗಿ ಸಲ್ಲಿಸ್ತೇನೆ. ಎಷ್ಟು ದಿವಸ ನಡೀಬಹುದು? ಇದು ಸುಮಾರು 1 ತಿಂಗಳ ಕಾಲ, ಇವತ್ತು ಶ್ರಾವಣ ಮಾಸ ಏನಿದೆ ಪ್ರಾರಂಭ ಮಾಡಿದ್ದಾರೆ ಗುರುಗಳು, 1 ತಿಂಗಳ ಕಾಲ ಆಗ್ಬೋದು, ಅದಕ್ಕಿಂತ ಹೆಚ್ಚೂ ಆಗ್ಬೋದು. ಹಂಗಾಗಿ ನಾವು ಎಲ್ಲ ತಾಂಡದ ಪ್ರಮುಖರಿಗೆ ಇಷ್ಟೇ ವಿನಂತಿ ಮಾಡಿಕೊಳ್ತೇವೆ, ತಾವು ಸ್ವಯಂ ಆಗಿ ನಿಮ್ಮ ತಾಂಡೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವೇ ಪ್ರಮುಖ ಪಾತ್ರವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ವಿಶೇಷ ಅರ್ಥದಲ್ಲಿ ಅದ್ದೂರಿಯಾಗಿ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಪ್ರತಿ ತಾಂಡೆಗಳಿಗೂ ಹೋಗ್ಲಿಕ್ಕೆ ಶ್ರೀಗಳು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದಾರೆ. ಪ್ರತಿ ತಾಲೂಕಿಗೆ ನಾವು ಸುಮಾರು ಪ್ರತಿ ತಾಲೂಕಿಗೆ 3-4 ದಿವಸ ಸಮಯ ತಗೊಳ್ತದೆ. ಕೆಲವೊಂದು ತಾಲೂಕಿನಲ್ಲಿ ತಾಂಡ ಹೆಚ್ಚಿರೋದ್ರಿಂದ ಅಲ್ಲಿ ಸಮಯ ಜಾಸ್ತಿ ತಗೋಬಹುದು. ಈಗ ನಿಡಗುಂದಿ ತಾಲೂಕಿನ ಮತ್ತು ಸ್ವಲ್ಪ ಬಾಗೇವಾಡಿ, ಕೋಲಾರ ವ್ಯಾಪ್ತಿಯಲ್ಲಿ ತಾಂಡಗಳನ್ನ ಈಗಾಗಲೇ ಅಲ್ಲಿ ಪ್ರಿಂಟ್ ಹಾಕಿ ಅಲ್ಲಿ ಕಾರ್ಯಕರ್ತರು ಮಾಡಿದ್ದಾರೆ. ಇದೇ ರೀತಿ ಎಲ್ಲ ತಾಲೂಕಿನ ಒಂದು ವಿಶೇಷವಾಗಿ ನಾವೆಲ್ಲ ಹಿರಿಯರು ಸೇರಿಕೊಂಡು ಆಯಾ ಭಾಗದ ಮುಖಂಡರನ್ನ ಕರೆಸಿ ಅವರ ಜೊತೆ ಚರ್ಚೆ ಮಾಡಿ ಅಲ್ಲಿನೂ ಸಹ ಸಮಯ ನಿಗದಿ ಮಾಡಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸ್ತೀವಿ. ಸಂತ ನಡೆ ತಾಂಡ ಕಡೆ ಅಂತೇಳಿ ಏನು ಕಾರ್ಯಕ್ರಮ ಇಟ್ಕೊಂಡಾರ, ಅದು ಈಗೇನು ಬಂದು ಎಲ್ಲ ನಮ್ಮ ಹಿರಿಯರು ಎಲ್ಲರೂ ಹೇಳ್ಯಾರ, ನಮ್ಮ ಗುರುಗಳ ಸಂತರು ಎಲ್ಲರೂ ಏನು ತಿಳಿಸಿ ಹೇಳ್ಯಾರ. ಅದನ್ನ ಎಲ್ಲ ನಾವು ತಿಳ್ಕೊಂಡು ನಮ್ಮೆಲ್ಲ ತಾಂಡ ಎಲ್ಲ ಹಿರಿಯರಿಗೆ ಒಂದು ವಿನಂತಿ ಮತ್ತು ಯುವಕರಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರೆ, ನಮ್ಮ ಏನು ಗುರುಗಳವ್ರು ಏನು ತಿಳಿಸಿ ಹೋಗ್ಯಾರ ಅದನ್ನು ನಾವು ತಿಳ್ಕೊಂಡು ಮುಂದೆ ಅದನ್ನು ನಾವು ಜೀವನ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ವಿನಂತಿ ಮಾಡ್ತೀನಿ. ಏನು ದಾರು, ಗುಟುಕ, ಆಮೇಲೆ ಸಿಗರೇಟ್, ಏನು ತಂಬಾಕು ಇವೆಲ್ಲ ಬಿಡಬೇಕಂತ ಅವ್ರು ಹೇಳಿದಾರೆ. ಎದರ ಸಂಬಂಧ ಹೇಳ್ಯಾರಪ್ಪ ಅಂದ್ರೆ, ಸಣ್ಣ ವಯಸ್ಸದಾಗ ಎಲ್ಲ ಅಪಘಾತ ಆಗಿ ಎಲ್ಲ ಏನೇನೋ ಕ್ಯಾನ್ಸರ್, ಆ ಜಡ್ಡ ಈ ಜಡ್ಡ ಸೇರಿ ಎಲ್ಲರೂ ಸಣ್ಣ ವಯಸ್ಸದಾಗ ತಿರ್ಕೊಂಡು ಹೋಗಿ ಎಲ್ಲ ನಮ್ಮ ತಾಯಿಯವರಿಗೆ, ನಮ್ಮ ಅಕ್ಕ ತಂಗಿಯವರು ಎಲ್ಲ ಏನು ಸಣ್ಣ ವಯಸ್ಸದಾಗ ಅವ್ರು ಯಾವ ಥರ ಇದು ಮಾಡಕತ್ತಾರಪ್ಪ ಜೀವನ ಅಂದ್ರೆ, ಗಂಡ ಸತ್ತು ಹೋದ್ರು ಅವ್ರ ಪಾಪ ಅವರೇ ಕಷ್ಟಪಟ್ಟು ದುಡಿದು ಮಾಡಿ ಜೀವನ ಮಾಡಕತ್ತಾರ. ಅಂತ ಅವ್ರಿಗೆ ಇದು ಬರಬಾರ್ದು, ಆ ಜೀವನ ಆ ಕಷ್ಟ ಅವ್ರಿಗೆ ಬರಬಾರ್ದು ಅಂತೇಳಿ ನಮ್ಮ ಎಲ್ಲರೂ ಏನು ಸಂತರ ಏನು ತೀರ್ಮಾನ ತಗೊಂಡು ಏನು ಪ್ರತಿಯೊಂದು ತಾಂಡೆಯಲ್ಲಿ ಏನು ಇವತ್ತು ಜಾಗೃತಿ ಮಾಡ್ತಾ ಇದ್ದಾರೆ, ಅದನ್ನ ನಾವು ಎಲ್ಲರೂ ಕೂಡಿ ತಿಳ್ಕೊಂಡು ನಾವು ಮುಂದಿನ ದಿನದಾಗ ನಾವೆಲ್ಲ ಸುಧಾರಿಸ್ಕೋಬೇಕಂತೇಳಿ ನಮ್ದನ್ನ ಕಳ್ಕಳಿ ವಿನಂತಿ ಅಂತ ಹೇಳ್ತೀನಿ. ಆಮೇಲೆ ಪ್ರತಿಯೊಂದು ತಾಂಡಕ್ಕೆ ಏನು ನಮ್ಮ ಸಂತರ ನಡೆ ತಾಂಡ ಕಡೆ ಅಂತೇಳಿ ನಮ್ಮ ಏನು ಧರ್ಮಗುರುಗಳವರು ಬರ್ತಾರ, ಅವ್ರು ಯಾವ ರೀತಿ ನಾವು ಸ್ವಾಗತ ಮಾಡ್ಕೋಬೇಕಂದ್ರೆ, ಅವ್ರೇನ ನಮ್ಮ ಇವತ್ತು ನಿಡಗುಂದಿ ತಾಂಡಕ್ಕೆ ಬಂದೋಗ್ಯಾರ. ನನ್ನ ಅಂದಾಜ, ನನ್ನ ತಿಳುವಳಿಕೆ ಪ್ರಕಾರ ನಮ್ಮ ನಿಡಗುಂದಿ ತಾಂಡಿಯಲ್ಲಿ ಏನೇನೋ ಯಾವ್ರೇ ಜಡ್ಡ ಜುಪಾನಿ ಏನೋ ಇದ್ರು ಇವತ್ತಿನ ಪರಿಹಾರ ಆಯ್ತಂತೇಳಿ ನಾ ತಿಳ್ಕೊಂಡಿನಿ. ಯಾಕಂದ್ರೆ ನಮ್ಮ ಜಗದ್ಗುರುಗಳವ್ರು ಬಂದ್ರೆ ಅವ್ರು ನಮ್ಮ ಶವಲಾಲ ರೂಪದಾಗ ಶವಲಾಲೆ ಬಂದಾರ ಅಂತ ತಿಳ್ಕೊತೀನಿ. ಆಮೇಲೆ ನಮ್ಮ ಏನು ತಾಯಿಯವ್ರು ತಾಯಿ ಅಂದ್ರೆ ನಮ್ಮ ಏನು ಗುರುಗಳವ್ರ ತಾಯಿಯವ್ರು ಬಂದಾರಲ್ಲ, ಅವ್ರು ಮರ್ಯಮ್ಮ ಬಂದು ಇಲ್ಲಿ ಪಾದ ಹಾಕಿ ಹೋಗ್ಯಾರ. ಇವತ್ತಿಂದ ಈ ತಾಂಡ್ಯದ ಎಲ್ಲ ಏನು ಗಿಡ್ಡ ಏನೇ ಇದ್ರು ಇವತ್ತಿನ ದಿವಸ ಪರಿಹಾರ ಆಗೈತೆ ಅಂತೇಳಿ ನಾವು ನಿಮ್ಮ ಮೂಲಕ ಅವರಿಗೆ ನಾವು ತಿಳಿಸ್ತೀನಿ. ನಮ್ಮ ಹೆಸರು ಪ್ರಕಾಶ್ ಬಾಳೆ ಚೌಹಾಣ,
ರಾಷ್ಟ್ರೀಯ ಬಂಜಾರ ಪರಿಷತ್ ಯುವ ಮೋರ್ಚಾ ಅಧ್ಯಕ್ಷರು ವಿಜಯಪುರ. बेटा